ಕೇಳ್ರಿ, ಮಂತ್ರದ ಎಂತ ಶಕ್ತಿ ಐತಿ. ಶಾಂತಿದಾರದ ನಮೋಕಾರ ಮಂತ್ರ ಇಲ್ಲದೆ ಶಾಂತಿದಾರ ಆಗೋದೇ ಇಲ್ಲ. ಬೀಜಾಕ್ಷರ ಉಚ್ಚಾರ ಆಗ್ಲಾರ್ದ ಶಾಂತಿದಾರ ಆಗೋದಿಲ್ಲ. ಆಚಾರ್ಯ ಮಾಗನಂದಿ, ಆಚಾರ್ಯ ಪೂಜ್ಯಪಾದ ಮಹಾನ್ ಆಚಾರ್ಯರು ಶಾಂತಿಧಾರ ಬರೆದ್ರು. ಪ್ರಾಕೃತ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಭಗವಂತರ ವೀತರಾಗ ಪ್ರಭುಗಳಿಗೆ ಶಾಂತಿದಾರ ಮಾಡೋದ್ರಿಂದ ಶಾಂತಿದಾರ ಮಾಡೋರ್ಗೆ ಅಟ್ಟಲ್ಲ, 3 ಲೋಕಕ್ಕ ಶಾಂತಿ ಪ್ರಾಪ್ತವಾಗುವಂತ ಭಾವನೆ ಆ ಶಾಂತಿದಾರದೊಳಗ. ಅದಕ್ಕೆ ಸತ್ಯೇಶು ಮೈತ್ರಿಂ ಗುಣೇಶು ಪ್ರಮೋದಂ ಸಂತ ಭಾವ ನಮ್ಮ ಆಧ್ಯಾತ್ಮದ ಭಾವತ್ರಿಂಶತಿಗ ಸಾಮಾನ್ಯ ಪಾಠದಲ್ಲಿ ಅಮಿತ್ ಗತಿ ಆಚಾರ್ಯ ಹೇಳಿದರು. ಯಾರನ್ನ ಆಧಾರವಿಟ್ಕೊಂಡ? ಪೂಜ್ಯಪಾದರು. ಯಾರು? ಆಚಾರ್ಯ ಕುಂದ್ರ ನಂತರ 2ನೇ ಆಚಾರ್ಯ ಯಾರಾದ್ರೂ ಸಿಮಂದ್ರ ಭಗವಾನ್ ವಿದೇಕ್ಷೇತ್ರ ದರ್ಶನ ಮಾಡಿದ್ರ ಆಚಾರ್ಯ ಪೂಜ್ಯಪಾದರು. ಅಂತ ಆಚಾರ್ಯ ಪೂಜ್ಯಪಾದರು ಶಾಂತಿ ಭಕ್ತಿ ಬರೆಯೊಳಗ ಶಾಂತಿದಾರ ಇವತ್ತು ನಾವು ಪ್ರತಿ ದೇಶದ ಎಲ್ಲ ಕಡೆ ಅಂತೀವಿ. ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪೂರಸ್ಯ ರಾಜ್ಞಾ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ಏ ಪ್ರಭು, ರಾಜ ಇರ್ಲಿ, ರಂಕ್ ಇರ್ಲಿ, ಶ್ರೀಮಂತ ಇರ್ಲಿ, ಬಡು ಇರ್ಲಿ, ಕುಡ್ಸುಲ್ನ್ಯಾಗ ವಾಸ ಮಾಡಂಗಿರ್ಲಿ, ಮಹಲ್ನಾಗ ವಾಸ ಮಾಡಂಗಿರ್ಲಿ, ಒಬ್ಬ ಪಂಚಾಯತಿ ಒಳಗ ಪ್ಯೂನ್ ಇರ್ಲಿ, ಭಾರತದ ರಾಷ್ಟ್ರಾಧ್ಯಕ್ಷ ದ್ರೌಪದಿ ಮುರ್ಮು ಇರ್ಲಿ, ಸಾಮಾನ್ಯ ಕ್ಷುಲ್ಲಕ ಶ್ರಾವಕ ಸಾಧು ಕ್ಷುಲ್ಲಕ ಮಹಾರಾಜ್ ಇರ್ಲಿ, ಒಬ್ಬ ದಿಗಂಬರ ಮಹಾನ್ ತಪಸ್ವಿ ಜೈನಾಚಾರ್ಯ ಇರ್ಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಿ ಲೋಕದಲ್ಲಿ ಶಾಂತಿ ನೆಲೆಸಲಿ ಅಂತ ಶಾಂತಿಧಾರೆ ಮಾಡ್ತಕ್ಕಂಥ ಪರಂಪರೆನೆ ಕೊಟ್ಟರು.